ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಆಗಿರೋದಕ್ಕೆ ನನ್ನ ಮಗಳನ್ನ ಎಲ್ಲಾದರೂ ಆಚೆ ಹೋಗಿ ಆಟ ಆಡ್ಸೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ವೆಲ್ಕಮ್ ಬ್ಯಾಕ್ ಗಾಯ್ಸ್. ನಂದು ಔಟ್ಫಿಟ್ ಈ ಥರ ಇದೆ. ಫುಲ್ಲು ಮಳೆ ಮೈಸೂರಲ್ಲಿ. ಸೊ ಇವಾಗ ಆಲ್ಮೋಸ್ಟ್ 7:30 ಹೋಗಿದೆ. ಇವಾಗ ಹೋಗ್ಬಿಟ್ಟು ಅಲ್ಲಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊ ಬರೋದು. ನನ್ನ ಮಗಳಿಗೆ ಮಾಲಿಗೆ ಬಂದಿದ ತಕ್ಷಣ ಫುಲ್ ಎಕ್ಸೈಟ್ ಆಗಿಬಿಡ್ತಾಳೆ. ಸೊ ನೋಡಿ, ಅವಳು ಪಾಡಗಳು ಹೋಗ್ತಾ ಇರ್ತಾಳೆ. ಬಂದ ತಕ್ಷಣ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂದ ತಕ್ಷಣ ಟ್ಯಾಕ್ಸ್ ಹಾಕೇ ಬಿಟ್ಳು. ಅವಳೊಂದು ಸ್ಲಿಪ್ಪರ್ ತೊಗೊಂಡ್ಳು ಮತ್ತು ಅವ್ರ ಅಪ್ಪ ಒಂದು ಶೂ ತೊಗೊಂಡ್ರು. ಸೊ ನೆಕ್ಸ್ಟ್ ಇಲ್ಲಿ ಟ್ರೈನ್ ಇರುತ್ತೆ, ರೌಂಡ್ ಓಡಿಸ್ತಾರೆ, 2 ರೌಂಡ್ ಓಡಿಸ್ತಾರೆ. ಸೊ ಅವಳು ಎವ್ರಿ ಟೈಮ್ ಬಂದಾಗ ಅವಳು ಕೂತ್ಕೊಂಡು ರೌಂಡ್ ಹೊಡಿತಾಳೆ. ಸೊ ಅವಳು ಯಾವ ಫೀಲಲ್ಲಿ ಇರ್ತಾಳೆ ಅಂದರೆ ಅವಳೇ ಟ್ರೈನ್ನ ಓಡಿಸ್ತಾ ಇರ್ತಾಳೆ ಅನ್ನೋ ಫೀಲಲ್ಲೇ ಇರ್ತಾಳೆ. ಅಲ್ಲೇ ಒಂದು ಸ್ಟೋರ್ ಇತ್ತು, AI ಸ್ಕಿನ್ ಅನಾಲಿಸಿಸ್ ಅಂತ. ಸೊ ಏನಿದು ಫಸ್ಟ್ ಟೈಮ್ ಅಂದ್ಬಿಟ್ಟು ಹೋಗಿ ನೋಡೋಣ ಅಂತ ಆ್ಯಕ್ಚುಲಿ ನೋಡಿದ್ದೆ, ನಾಲೆಜ್ ಇತ್ತು ಇದು. ಬಟ್ ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು. ನಮ್ಮ ಸ್ಕಿನ್ ಅಕಾರ್ಡಿಂಗ್ಲಿ ನಮ್ಮ ಏಜ್ ಪ್ರಕಾರ ಯಾವ ಥರ ಇದೆ ಅಂತ ಇದು AI ಮಿಷಿನ್ ಇದು, ಅದು ಡಿಟೆಕ್ಟ್ ಮಾಡುತ್ತೆ. ಸೊ ನನ್ನ ಪ್ರಕಾರ ಇದು AI ಇರೋದಕ್ಕೆ ನಿಮ್ಗೆ ತುಂಬ ಅಪ್ರಾಕ್ಸಿಮೇಟ್ ಬರುತ್ತೆ, ಅಕ್ಯುರೇಟಾಗಿ ಬರಲ್ಲ. ಬಟ್ ಎನಿವೇ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಥ್ಯಾಂಕ್ಫುಲಿ ನಾನೇನು ಮೇಂಟೈನ್ ಮಾಡದಿದ್ರು, ಬಟ್ ಇಟ್ಸ್ ಫೈನ್ ಅಂತಂದರು. ಕರೆಕ್ಟಾಗಿದೆ, ಎಲ್ಲ ಮೇಂಟೈನ್ ಮಾಡಿ ಮಾಯಿಶ್ಚರೈಸರ್ ಹಾಕಿ. ಯಾಕಂದರೆ ಒಂದು ಆಯಿಲಿ ಸ್ಕಿನ್ ಅದಕ್ಕೆ ನಾನು ಮಾಯಿಶ್ಚರೈಸರ್ ಹಾಕೋದೇ ಇಲ್ಲ. ಸೊ ಓಕೆ, ಮಾಯಿಶ್ಚರೈಸರ್ ತೊಗೊಂಡೆ ಯೂಸ್ ಮಾಡೋಣ ಅಂತ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸುಮ್ಮನೆ ನಿಂತ್ಕೊಂಡಿದ್ರೆ ಆಗ್ತಿತ್ತು, ಸುಮ್ಮನೆ ಓದೆ, ಸುಮ್ಮನೆ ದುಡ್ಡು ಖರ್ಚಾಯಿತು. ಬಟ್ ಇಟ್ಸ್ ಓಕೆ ಗೈಸ್, ನೋ ಪ್ರಾಬ್ಲಮ್. ಇವಾಗ ನನ್ನ ಮಗಳು ಮೇಲಲ್ಲಿ ಗೇಮಿಂಗ್ ಝೋನಲ್ಲಿದ್ದಾಳೆ. ಸೊ ನೋಡಿ, ಆಲ್ರೆಡಿ ಅವಳು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ನನ್ನ ಮಗಳಿಗೆ ಇದೊಂಥರ ಥೆರಪಿ ಥರ. ಇವಾಗ ನಮಗೆ ಶಾಪಿಂಗ್ ಹೆಂಗೆ ಥೆರಪಿನೋ, ನನ್ನ ಮಗಳಿಗೆ ಈ ಥರ ಕಿಡ್ಸ್ ಝೋನು, ಕಿಡ್ಸ್ ಸ್ಪೇಸು ಎಲ್ಲ ತುಂಬ ಇಷ್ಟ ಅವಳಿಗೆ ಒಂಥರ. ಯಾಕಂದರೆ ನನಗೂ ಫೈನ್ ಅನಿಸುತ್ತೆ, ಯಾಕಂದರೆ ನಮ್ಗೆ ಇಷ್ಟು ಆಪ್ಷನ್ಸೇ ಇರಲಿಲ್ಲ ಅಲ್ವಾ. ಅಂದರೆ ನಮ್ಮ ಏಜಲ್ಲಿ ಹಿಂಗೆ ಇರಲಿಲ್ಲ ಅಲ್ವಾ ಆಡೋಕ್ಕೆ. ನಿಮ್ಮ ಏಜಲ್ಲಿ ಇತ್ತಾ? ನನಗಿಂತ 3 years ದೊಡ್ಡ. ನಮ್ಮ ಏಜಲ್ಲಿ ಇರಲಿಲ್ಲ. ನಾವು ಹಂಗಾರೆ ಇಂಡಿಯಾಲಿ ಇರಲಿಲ್ಲ, ಇಲ್ಲ ಮೈಸೂರಲ್ಲಿ ಇರಲಿಲ್ಲ. ಇಲ್ಲಿ ನೋಡಿ ಗಾಯ್ಸ್, ಎಷ್ಟು ಇನ್ನೋವೇಟಿವ್ ಆಗಿ ಯೂನಿಕ್ಕಾಗಿ ಕಾನ್ಸೆಪ್ಟನ್ನ ಡಿಸೈನ್ ಮಾಡಿದ್ದಾರೆ. ನಾವು ಹೆಂಗೆ ಮಿಲ್ ಮಾಡ್ತೀವಿ, ಯಾವ ಥರ ಪ್ರೋಸೆಸ್ ಆಗುತ್ತೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಮಿಷಿನ್ಸ್ಗಳಿದೆ, ಯಾವ ಥರ ನಾವು ಇಟ್ಟು ಮಾಡೋದು. ಮಕ್ಕಳಿಗೆ ಇದರಲ್ಲಿ ಏನಾಗುತ್ತೆ ಅಂದರೆ ನಾಲೆಜು ಬರುತ್ತೆ. ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ನೀನು ಈ ಥರ ಮಾಡಿದಾಗ ಮೇಲ್ಗಡೆಯಿಂದ ಕಾಳು ಹಾಕ್ದಾಗ ಕೆಳಗಡೆ ನೀನು ಹಿಂಗೆ ರುಬ್ಬಿದಾಗ ಪೌಡರ್ ಬರುತ್ತೆ ಅಂತ ಹೇಳಿದಾಗ, ಬಟ್ ಬರ್ತಾನೆ ಇಲ್ಲ ಅಂದು. ಬಟ್ ರಿಯಲ್ ಪ್ರೊಸೆಸಲ್ಲಿ ಹಂಗೆ ಆಗುತ್ತೆ. ಇದು ನಿನಗೆ ಇದು ಒರ್ಜಿನಲ್ ಅಲ್ವಲ್ಲ ಅಂತ ಹೇಳಿದಕ್ಕೆ ಅವಳಿಗೂ ಹೌದಮ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಇದ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ಅಫೋರ್ಡಬಲ್ ಕೂಡ ಇದೆ ಅನಿಸ್ತು ನನಗೆ ಫೋರಮ್ ಮಾಲಲ್ಲಿ. ಆಮೇಲೆ ಚೆನ್ನಾಗಿ, ಬಟ್ ಟೈಮ್ ಲಿಮಿಟ್ ಕಮ್ಮಿ ಇರುತ್ತೆ. ಬಟ್ ನಾವೇನು ಅಂದ್ಕೊಂಡ್ವಿ, ಆ್ಯಕ್ಚುಲಿ 10 o'clock ಮೇ ಬಿ 9:30 ಆಗಿತ್ತು. ಮೇಲೆಲ್ಲ ನಾವು ಕೆಳಗಡೆ ಎಲ್ಲ ನೋಡಿ ಮೇಲೆ ಹೋಗೋಷ್ಟರಲ್ಲಿ. ಸೊ ಅವಳು 1/2 hour ತೊಗೊಂಡಿದ್ಲು. ಬಟ್ ಇಟ್ಸ್ ವರ್ತ್ ಅಂತ ಅನಿಸ್ತು ನನಗೆ. ಅವಳಿಗೆ ಎಂಡ್ ಆಫ್ ದ ಡೇ ಅವಳು ಖುಷಿಯಾಗಿರ್ಬೇಕಲ್ವ. ಅವಳು ಟೆಸ್ಟ್ಗಳು ಇತ್ತು, ಅವಳಿಗೆ ಒಂಥರ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ. ಮಕ್ಕಳಿಗೆ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ ಮಕ್ಕಳನ್ನ ಈ ಥರ ಕರ್ಕೊಂಡು ಹೋಗ್ಬಿಟ್ಟು ಆಟ ಆಡಿಸೋದ್ರಲ್ಲಿ. ನೋ ಗಿಲ್ಟ್ ಏನೂ ಇರಲ್ಲ. ಯಾರ್ಯಾರು ಇಲ್ಲಿ ಪೇರೆಂಟ್ಸ್ ನೋಡ್ತಿದ್ದೀರೋ, ಮಕ್ಕಳನ್ನ ಆದಷ್ಟು ಅವ್ರಿಗೆ ಏನು ಇಷ್ಟನೋ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಅವ್ರಿಗೂ ರಿಲ್ಯಾಕ್ಸೇಷನ್ ಮೂಡು ಅಥವಾ ಆಟ ಆಡಿಸಿ. ಸೊ ಇಲ್ಲಿ ನೋಡಿ, ಇಲ್ಲೂ ಒಂದು ಇನ್ನೋವೇಟಿವ್ ಆಗಿ ಇತ್ತು. ಸೊ ಅವಳು ಹೋಗ್ಬಿಟ್ಟು ಅಲ್ಲಿ ಒಂದು ಲೆಟರ್ ಫಾರ್ಮ್ ಮಾಡ್ತೀನಿ ಅಂತ ಹೋಗಿದ್ಲು. ನಾನು ನೋಡಿದ ತಕ್ಷಣ ಸ್ಟ್ರೈಟ್ ಲೈನ್ ಮಾಡ್ತಾಯಿದ್ಲಲ್ವ, ಸ್ಟ್ಯಾಂಡಿಂಗ್ ಲೈನ್ ಮಾಡೋದಕ್ಕೆ ಮೇ ಬಿ ಅವ್ರ ಪಪ್ಪನ ಹೆಸ್ರು ಇದು ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡೆ. ಬಟ್ ನೋಡಿ ಗಾಯ್ಸ್, ಏನು ಮಾಡ್ತಾಳೆ ನನ್ನ ಮಗಳು ಅಂತ. ಸೊ ಅವಳು ಹೇಳ್ತಿದ್ಲು, ಅಮ್ಮ ಆರೆಂಜಲ್ಲಿ ಮಾಡಲಾ, ಪಿಂಕಲ್ಲಿ ಮಾಡಲಾ, ಗ್ರೀನಲ್ಲಿ ಮಾಡಲಾ ಅಂತ. ಸೊ ಯಾವುದ್ರಲ್ಲೋ ಮಾಡೋಕ್ಕಂದ, ಯಾವ್ದು ಹತ್ರ ಇದೆ ಅದ್ರಲ್ಲಿ ಮಾಡು ಅಂತಂದೆ. ಬಟ್ ಅದು ಆಗಲಿಲ್ಲ, ಪಿ ಆಯಿತು. ಲೈಕ್ ನಂಗೆ ಎಷ್ಟು ಖುಷಿ ಆಯಿತು ಅಂದರೆ, ವಾವ್ ನನ್ನ ಮಗಳಿಗೆ ನಾನೇ ಇಷ್ಟನಾ ಅಂತ. ಬಟ್ ಅವಳು ನಂಗೆ ಮಾಡ್ತಾಳೆ. ಬಟ್ ಅವಳಿಗೆ ಅವ್ರ ಪಪ್ಪಾನೇ ಅವಳಿಗೆ ಫೇವ್ರೆಟ್. ಆಲ್ಮೋಸ್ಟ್ ಅವಳು ಇನ್ನೂ ಮಾಡಬೇಕಿತ್ತು. ಬಟ್ ಏನಾಯಿತು ಅಂದರೆ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು, ಹೇಳಿದ್ನಲ್ಲ 10 ಆಗೋಯಿತು. ಸೊ ಆ ರೀತಿಗೆ ಕ್ಲೋಸಿಂಗ್ ಟೈಮ್ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಹೊರಟ್ವಿ. ಓ ಆ ಥರ ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಇರಲಿಲ್ಲ ಗೊತ್ತಾ. ಎಸ್, ಸೋ ಲಕ್ಕಿ. ಸೊ ಅಲ್ವಾ ಗೈಸ್, ಕರೆಕ್ಟ್ ತಾನೆ. ಇವ್ರ ಏಜಲ್ಲಿ ನಮಗೆ ಆ್ಯಕ್ಚುಲಿ ಈ ಥರ ಎಲ್ಲ ಆಪ್ಷನ್ಸೇ ಇರಲಿಲ್ಲ. ಕರ್ಕಂದ್ರೆ ಕೇರ್ಫುಲ್.
ದೇ ಆರ್ ಬ್ಲೆಸ್ಡ್ ಆ್ಯಕ್ಚುಲಿ ಈ ಥರ ಟೆಕ್ನಾಲಜಿ ಈ ಥರ ಎಲ್ಲ ಮಾಡಿರೋದು ನೋಡಿ. ಸೊ ಐ ಆಮ್ ಹ್ಯಾಪಿ. ಫುಡ್ ಕೋರ್ಟ್ ಹತ್ರ ತಿನ್ನೋಕೆ ಹೋಗೋಣ ಅಂತಂದರೆ ಇಲ್ಲೂ ಒಂಥರ ಮಿನಿ ಪ್ಲೇ ಏರಿಯಾ ಥರ ಇತ್ತು. ಸೊ ನೋಡೋಣ ಅಂತ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಅಮ್ಮನ ಜೊತೆ ಬಂದಾಗ ಮಧ್ಯಾಹ್ನ ಬಂದಿದ್ದೆ. ಸೊ ಏನೂ ಸ್ಟಾರ್ಟ್ ಆಗಿರಲಿಲ್ಲ ಆಯಿತಾ ಗೇಮ್ಸ್. ಇಲ್ಲಿ ಆಲ್ರೆಡಿ ಇವಾಗ 10 ಆಗಿರೋದಕ್ಕೆ ಎಲ್ಲ ಗೇಮ್ಸು ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಲಾಸ್ಟ್ 10 o'clockಗೆ ಎಲ್ಲ ಕ್ಲೋಸ್ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಟ್ರೈ ಮಾಡೋಣ ಅಂದ್ಕೊಂಡು ನಾವು ಇಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಮಕ್ಳಿಗೆ ಈ ಥರ ಒಂಥರ ಯೂನೀಕಾಗಿ ಆಟ ಆಡೋಕ್ಕೆ ಈ ಥರ ಐಡಿಯಾ ಮಾಡಿ ಮಾಡ್ತಾರಲ್ಲ, ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಸೊ ಇನ್ನೇನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಹೊರಡೋಣ. ನೂಡಲ್ಸ್ ಇಲ್ಲಿ ನೋಡಿ, ನೂಡಲ್ಸ್ ಮೋಮೋಸ್. ಇದು ಶ್ರೀಷ್ಟನ್ ಫೇವ್ರೇಟ್, ಇದು ನನ್ನ ಫೇವ್ರೇಟ್ ಅಲ್ಲ. ಅವರು ಪ್ರೋಟೀನ್ ಬೌಲ್ ತೊಗೊಂಡ್ರು ಪಾರ್ಸಲ್ಲಿ. ಅಲ್ಲಿ ಪಿಂಕ್. ಗಾಯ್ಸ್ ಇವಾಗ ನನಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಈಗ 10:50 ಆಗೋಗಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಸೊ ಇಟ್ ವಾಸ್ ಲಾಟ್ ಆಫ್ ಫನ್ ಆ್ಯಕ್ಚುಲಿ. ಅನ್ಎಕ್ಸ್ಪೆಕ್ಟೆಡ್ ಶಾಪಿಂಗ್ ಎಲ್ಲ ಆಯಿತು. ಸೊ ಇಟ್ಸ್ ನೈಸ್ ಗೈಸ್. ನಮಗೆ ನಾವು ಖರ್ಚು ಮಾಡ್ಕೊಳ್ಳೋದ್ರಲ್ಲಿ ನೋ ಗಿಲ್ಟಿ, ಬಿಕಾಸ್ ನಾವು ಕಷ್ಟಪಡ್ತಿರ್ತೀವಿ. ಸೊ ಅದಕ್ಕೆ ನೋಡಿ ಅಪ್ಪ ಮಗಳು ಕಾರ್ ಹುಡುಕಾಟದಲ್ಲಿ ಹುಡುಕಿದ್ರು. ಸೊ ಫೈನಲಿ ನಾನೇನು ಹೇಳ್ತೀನಿ ಅಂದರೆ, ಸೊ ನಾವು ನಮ್ಮ ಮೇಲೆ ಖರ್ಚು ಮಾಡ್ಕೊಳ್ಳೋದಕ್ಕೆ ಸೊ ನೋ ಗಿಲ್ಟಿ ಎಟ್ ಆಲ್. ನಾನಂತೂ ಗಿಲ್ಟಿ ಫೀಲೇ ಮಾಡೋದು. ನೋಡಿ ನಮ್ಮ ಏರಿಯಾ ಫುಲ್ ಖಾಲಿ. ಯಾಕಂದರೆ ಇಟ್ಸ್ ಎಷ್ಟು 11 o'clock. ಖಾಲಿ. ಸೊ ಗೈಸ್ ಅವಾಗಲೇ ಪಾರ್ಕಿಂಗಲ್ಲಿ ಮಾತಾಡ್ತಾ ಇದ್ದೆ, ಬಟ್ ಅಲ್ಲಿ ಗಾಡಿ ಎಲ್ಲ ಹೋಗ್ಬೇಕಿತ್ತು, ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಂತ ನಾನೇನು ಜಾಸ್ತಿ ಮಾತಾಡೋಕೆ ಹೋಗಲಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನನ್ನ ಮಗಳಿಗೆ ಖುಷಿಯಾಗಿರೋದೇ ನನಗೆ ಇಂಪಾರ್ಟೆಂಟ್. ಏನೊಳಗೆ ಏನೇನು ಹೊಸದು ಬರುತ್ತೋ ಅಥವಾ ಅವಳು ಏನು ಕೇಳ್ತಾಳೋ ಅದನ್ನ ಕೊಡಿಸ್ಬೇಕು ಅನ್ನೋದೇ ನನ್ನ ಮೇಯ್ನ್ ಅಜೆಂಡಾ ಇರುತ್ತೆ. ನಂದು ನನ್ನ ಹಸ್ಬೆಂಡು ಯಾವಾಗಲೂ ಅವಳೆಲ್ಲ ಕೇಳಿದರೆ ನಾವು ಪಟ್ಟಂತ ಕೊಡಿಸ್ಬಿಡ್ತೀವಿ. ಒಂದೊಂದು ಟೈಮ್ ಏನು ಮಾಡ್ತೀವಿ ಅಂದರೆ, ಲೈಕ್ ನೀನು ಹಿಂಗೆ ಮಾಡಿದ್ರೆ ಹಿಂಗೆ ಕೊಡಿಸ್ತೀವಿ, ನೀನು ಹಿಂಗಿದ್ರೆ ಹಿಂಗೆ ಕೊಡಿಸ್ತೀವಿ ಅನ್ನೋದೊಂದು ಅವಳಿಗೆ ಹೇಳ್ಕೊಟ್ಟಿರ್ತೀವಿ. ಅವಳು ಅದೇ ಥರ ಇರ್ತಾಳೆ ಆಲ್ಮೋಸ್ಟ್. ಬಟ್ ಸಮ್ ಆಫ್ ಪೇರೆಂಟ್ಸ್ ಮೇ ಥಿಂಕ್ ಇದು ಒಳ್ಳೇದಲ್ಲ, ಮಕ್ಕಳನ್ನು ಹಾಳು ಮಾಡೋ ಥರ ಅಂತ. ಬಟ್ ಐ ವಿಶ್ ನಾನು ಚಿಕ್ಕವಳಿದ್ದಾಗ ನಮ್ಮ ಪೇರೆಂಟ್ಸ್ ಎಲ್ಲ ಕೊಡ್ತಿದ್ವಿ, ಬಟ್ ಇಷ್ಟು ಫೆಸಿಲಿಟೀಸ್ ಇರ್ತಿರ್ಲಿಲ್ಲ ಅಲ್ವಾ ನಮಗೆ. ಬಟ್ ಹಾಗೆ ನಾವು ನಮ್ಮ ಮಕ್ಕಳಿಗೆ ನಾವೇ ಕೊಡಿಸ್ಬೇಕು, ಇನ್ಯಾರು ಕೊಡಿಸ್ತಾರೆ ಅಲ್ವಾ. ಸೊ ಅದಕ್ಕೆ ಐ ಆಮ್ ದಟ್ ಸಾರ್ಟ್ ಆಫ್ ಅ ಪರ್ಸನ್ ಅಥವಾ ಪೇರೆಂಟ್ ಅಂತ ಹೇಳ್ತೀನಿ. ಸೊ ಐ ಡೋಂಟ್ ನೋ ಇಟ್ ಈಸ್ ರಾಂಗ್ ಆರ್ ರೈಟ್, ಬಟ್ ನನ್ನ ಮಗಳಿಗೆ ವಾಟ್ ಎವರ್ ಶಿ ವಿಶ್ ಐ ಶುಡ್ ಗೆಟ್ ಇಟ್ ಅಂತ ಅಷ್ಟೆ. ಸಂಡೇ ಫಂಡೆ ಹೆಂಗಿತ್ತು? ಸಂಡೇ ಫಂಡೆ ಆಕ್ಚುಲಿ ವಾಸ್ ನನಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು. ಬೆಳಿಗ್ಗೆ ಎಲ್ಲ ಸ್ವಲ್ಪ ಒಂದು ಮೇಕಪ್ ಇತ್ತು, ಆಮೇಲೆ ಒಂದು ಕಡೆ ಊಟಕ್ಕೆ ಕರೆದಿದ್ರು, ಅಲ್ಲಿ ಹೋಗ್ಬೇಕಿತ್ತು. ಸೊ ಎಲ್ಲೂ ಹೋಗೋದು ಬೇಡ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನನ್ನ ಹಸ್ಬೆಂಡ್ ಈ ಟುಕ್ ಅ ಕಾಲ್, ಮಗುಗೆ ಏನಾದರೂ ಆಟ ಆಡ್ಸ್ಕೊಂಬರೋಣ ಅಂತ. ಸೊ ವಿ ವೆಂಟ್. ನಲ್ಲಿ ನನ್ನ ಮಗಳು ಹ್ಯಾಪಿ ಅಲ್ವಾ? ವೆಲ್ಕಮ್. ಎಲ್ಲ ಗೊತ್ತಾಗೋಯ್ತು. ಓಕೆ, ಗುಡ್ ನೈಟ್. ಥ್ಯಾಂಕ್ ಯು ಮಾಮಾ. ವೆಲ್ಕಮ್ ಬಂಗಾರಿ. ಥ್ಯಾಂಕ್ ಯು ಮಾಮಾ. ವೆಲ್ಕಮ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫೈನಲಿ 11:15ಗೆ ಮನೆ ರೀಚ್ ಆದ್ವಿ. 15 minutes ಜರ್ನಿ ನಮ್ಮ ಮನೆಗೂ ಮತ್ತೆ ಮಾಲ್ಗೂ. ವಾಸ್ ನೈಸ್ ಆ್ಯಕ್ಚುಲಿ. ಶ್ರೀಷ್ಟಂದು ಪಾರ್ಕ್ ಇದು. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.